Welcome dear students. I am Mahesh here. In today's session, we can solve a first problem from the branch accounting chapter. Let us go to the problem. The following particulars relating to Chikbalapur branch for the year ended 31st December 2014. Prepare branch account in the books of Bangalore head office. So ಇಲ್ಲಿ Bangalore head office, Bangalore ಏನಿದೆ ಅದು head office. So branch ಬಂದು ಚಿಕ್ಕಬಳ್ಳಾಪುರ ಇದೆ. ಸೊ ಈ ಇನ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು ಬ್ರಾಂಚ್ ಅಕೌಂಟ್ ನ ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಒನ್, ಸ್ಟಾಕ್ ಅಟ್ ಬ್ರಾಂಚ್ ಆನ್ 1st January 2014 30,000. ಸೊ ಇಲ್ಲಿ ಬ್ರಾಂಚ್ ಅಕೌಂಟಿಂಗ್ ಅಲ್ಲಿ ಯಾವ್ದು ಡೆಬಿಟ್ ಸೈಡ್ ಬರುತ್ತೆ ಮತ್ತೆ ಯಾವ್ದು ಕ್ರೆಡಿಟ್ ಸೈಡ್ ಬರುತ್ತೆ ಅಂತ ಮೊದಲು ನಾವು ಬೈಫರ್ಗೆಟ್ ಮಾಡ್ಕೊಬೇಕು. ಸೊ ಫೈಂಡ್ ಔಟ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಇಲ್ಲಿ ಸ್ಟಾಕ್ ಅಟ್ ಬ್ರಾಂಚ್ ಆನ್ 1st January 2014. ಸೊ ಇದು ಓಪನಿಂಗ್ ಸ್ಟಾಕ್ ಆಗಿರೋದ್ರಿಂದ ಡೆಬಿಟ್ ಸೈಡ್ ತಗೊಳ್ತೀವಿ. ನೆಕ್ಸ್ಟ್ ಡೇಟಾಸ್ ಅಟ್ ಬ್ರಾಂಚ್ ಆನ್ 1st January 2014. ಇದು ಅಷ್ಟೇ ಓಪನಿಂಗ್ ಅಸೆಟ್. ಸೊ ಡೆಬಿಟ್ ಸೈಡ್ ತಗೊಳ್ತೀವಿ. ಯಾಕಂದ್ರೆ ಬ್ರಾಂಚ್ ಅಕೌಂಟಿಂಗ್ ಫಾರ್ಮ್ಯಾಟ್ ಅಲ್ಲಿ ಹೇಳಿದೆ ಫಸ್ಟ್ ಹೆಡಿಂಗ್ ಓಪನಿಂಗ್ ಅಸೆಟ್ಸ್ ಬರೋದು, ಡೆಬಿಟ್ ಸೈಡ್ ಓಪನಿಂಗ್ ಅಸೆಟ್ಸ್ ಎಲ್ಲ ತಗೊಳ್ತೀವಿ, ಕ್ರೆಡಿಟ್ ಸೈಡ್ ಕ್ಲೋಸಿಂಗ್ ಅಸೆಟ್ಸ್ ನ ತಗೊಳ್ತೀವಿ. ಸೊ ನೆಕ್ಸ್ಟ್ ಪೆಟಿ ಕ್ಯಾಶ್ ಅಟ್ ಬ್ರಾಂಚ್ ಆನ್ 1st January 2014. ಇದು ಅಷ್ಟೇ ಓಪನಿಂಗ್ ಅಸೆಟ್. ಸೊ ಡೆಬಿಟ್ ಸೈಡ್ ತಗೊಳ್ತೀವಿ. ನೆಕ್ಸ್ಟ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಡ್ಯೂರಿಂಗ್ 2014. ಸೊ ಬ್ರಾಂಚ್ಗೆ ಹೆಡ್ ಆಫೀಸ್ ಇಂದ ಗೂಡ್ಸ್ ನ ಸೆಂಡ್ ಮಾಡ್ತಾ ಇದ್ದಾರೆ. ಸೊ ಡೆಬಿಟ್ ಸೈಡ್ ತಗೊಳ್ತೀವಿ. ನೆಕ್ಸ್ಟ್ ಕ್ಯಾಶ್ ಸೇಲ್ಸ್ ರುಪೀಸ್ 1,20,000. ಸೊ ಇದು ಬ್ರಾಂಚ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ತಗೊಳ್ತೀವಿ. ಸೊ ಸೇಲ್ಸ್ ಕ್ಯಾಶ್ ಸೇಲ್ಸ್ ಆಗಿದೆ. ಸೊ ಕ್ರೆಡಿಟ್ ಸೈಡ್ ತಗೊಳ್ತೀವಿ. ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್, ಇದು ಅಷ್ಟೇ ಕ್ರೆಡಿಟ್ ಸೈಡ್ ತಗೊಳ್ತೀವಿ. ಕ್ಯಾಶ್ ಬ್ರಾಂಚ್ಗೆ ಯಾವುದೇ ಬರಲಿ ಅದೆಲ್ಲ ಕ್ರೆಡಿಟ್ ಸೈಡ್ ನಾವು ಮೆನ್ಷನ್ ಮಾಡೋದು. ನೆಕ್ಸ್ಟ್ ಚೆಕ್ ಸೆಂಟ್ ಟು ಬ್ರಾಂಚ್. ನೋಡಿ ಇಲ್ಲಿ ಚೆಕ್ ಹೆಡ್ ಆಫೀಸ್ನವರು ಬ್ರಾಂಚ್ ಕಳಿಸ್ತಾ ಇದ್ದಾರೆ. ಸೊ ಇದು ಡೆಬಿಟ್ ಸೈಡ್ ಬರುತ್ತೆ. ಯಾಕೆಂದ್ರೆ ಬ್ರಾಂಚ್ ಅಲ್ಲಿ ಕೆಲವೊಂದು ಎಕ್ಸ್ಪೆನ್ಸಸ್ ಇರುತ್ತೆ. ಆ ಎಕ್ಸ್ಪೆನ್ಸಸ್ ನ ಮೀಟ್ ಮಾಡಕ್ಕೋಸ್ಕರ ಹೆಡ್ ಆಫೀಸ್ ಅವರೇ ಚೆಕ್ ನ ಕೊಡ್ತಾ ಇದ್ದಾರೆ. ಸೊ ಇದು ನಾವು ಡೆಬಿಟ್ ಸೈಡ್ ಟು ಬ್ಯಾಂಕ್ ಅಕೌಂಟ್ ಅಂತ ಮೆನ್ಷನ್ ಮಾಡಿ ಇದನ್ನ ನಾವು ಮೆನ್ಷನ್ ಮಾಡಿ ತೋರಿಸ್ಬೇಕಾಗುತ್ತೆ. ಸೊ ಕ್ಯಾಶ್, ಸ್ಯಾಲರೀಸ್, ರೆಂಟ್ ಅಂಡ್ ರೇಟ್ಸ್ ಇವೆಲ್ಲ ಕೂಡ ಡೆಬಿಟ್ ಸೈಡ್ ಬರುತ್ತೆ. ಯಾಕಂದ್ರೆ ಫಾರ್ಮೆಟ್ ಅಲ್ಲಿ ಸೆಕೆಂಡ್ ಹೆಡ್ಡಿಂಗ್ ಟು ಬ್ಯಾಂಕ್ ಅಕೌಂಟ್ ಅಂತ ಇದೆ. ಅಂದ್ರೆ ಬ್ರಾಂಚ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್ ಅಂತ ಆ ಹೆಡ್ಡಿಂಗ್ ಅಲ್ಲಿ ತಗೊಳ್ತೀವಿ ಇದು. ನೆಕ್ಸ್ಟ್ ಸ್ಟಾಕ್ ಅಟ್ ಬ್ರಾಂಚ್ ಆನ್ 31st December 14 50,000 ಇದೆ. ಸೊ ಇದು ಕ್ಲೋಸಿಂಗ್ ಸ್ಟಾಕ್ ಆದ್ರಿಂದ ಕ್ರೆಡಿಟ್ ಸೈಡ್ ತಗೊಳ್ತೀವಿ. ನೆಕ್ಸ್ಟ್ ಪೆಟಿ ಕ್ಯಾಶ್ ಆನ್ 31st December 14. ಇದು ಅಷ್ಟೇ ಕ್ಲೋಸಿಂಗ್ ಬ್ಯಾಲೆನ್ಸ್ ಆದ್ರಿಂದ ಕ್ರೆಡಿಟ್ ಸೈಡ್ ತಗೊಳ್ತೀವಿ. ನೋಡಿ ಕ್ಲೋಸಿಂಗ್ ಅಸೆಟ್ಸ್ ಯಾವುದೇ ಬರಲಿ ಕ್ರೆಡಿಟ್ ಸೈಡ್ ತಗೊಳ್ಬೇಕು. ಓಪನಿಂಗ್ ಅಸೆಟ್ಸ್ ಯಾವುದೇ ಬರಲಿ ಅದು ಡೆಬಿಟ್ ಸೈಡ್ ತಗೊಳ್ತೀವಿ. ನೆಕ್ಸ್ಟ್ ಗೂಡ್ಸ್ ರಿಟರ್ನ್ ಬೈ ದ ಬ್ರಾಂಚ್. ನೋಡಿ ಬ್ರಾಂಚ್ ಏನ್ ಮಾಡ್ತಾ ಇದಾರೆ, ಗೂಡ್ಸ್ ನ ವಾಪಸ್ ಕಳಿಸ್ತಾ ಇದಾರೆ ಹೆಡ್ ಆಫೀಸ್ಗೆ. ಹಾಗಾದ್ರೆ ಈ 4,000 ಕ್ರೆಡಿಟ್ ಸೈಡ್ ತಗೊಳ್ಬೇಕು. ಇಲ್ಲಿ ನೋಡಿ ಫೋರ್ತ್ ಒನ್, ಗೂಡ್ಸ್ ಸೆಂಟ್ ಟು ಬ್ರಾಂಚ್, ಇದು ಡೆಬಿಟ್ ಸೈಡ್ ತಗೊಂಡಿದ್ವಿ. ಅಂದ್ರೆ ಹೆಡ್ ಆಫೀಸ್ ಇಂದ ಬ್ರಾಂಚ್ ಬಂದಿದೆ. ಇಲ್ಲಿ ರಿಟರ್ನ್ ಮಾಡ್ತಾ ಇದೀವಿ. ಗೂಡ್ಸ್ ರಿಟರ್ನ್ ಬೈ ದ ಬ್ರಾಂಚ್, ರಿಟರ್ನ್ಸ್ ಆಲ್ವೇಸ್ ನಾವು ಕ್ರೆಡಿಟ್ ಸೈಡ್ ತಗೊಳ್ತೀವಿ. ನೆಕ್ಸ್ಟ್ ಫರ್ನಿಚರ್ ಅಟ್ ಬ್ರಾಂಚ್ ಆನ್ 1st January 2014. ಸೊ ಓಪನಿಂಗ್ ಫರ್ನಿಚರ್ ಇದು ನಾವು ಡೆಬಿಟ್ ಸೈಡ್ ತಗೊಳ್ತೀವಿ 20,000. ನೆಕ್ಸ್ಟ್ ರೈಟ್ ಆಫ್ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಅಟ್ 10%. ಸೊ ಫರ್ನಿಚರ್ಗೆ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾನೆ, ಅದು ಕೊನೆಯಲ್ಲಿ ನಾವು ತಗೊಳ್ತೀವಿ. ಸೊ ಲಾಸ್ಟ್ ಅಲ್ಲಿ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದಿಷ್ಟು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟ್ ಈಗ ಗೋ ಫಾರ್ ದ ಸೊಲ್ಯೂಷನ್. ಸೊ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಚಿಕ್ಕಬಳ್ಳಾಪುರ ಬ್ರಾಂಚ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st December 2014. ನೋಡಿ ಡೆಬಿಟ್ ಸೈಡ್ ಫಾರ್ಮ್ಯಾಟ್ ಒಂದ್ಸತಿ ಹೇಳ್ತೀನಿ ಪ್ರಾಬ್ಲಮ್ ಹೋಗಕ್ಕೆ ಮುಂಚೆ. ಫಸ್ಟ್ ಹೆಡಿಂಗ್ ನಾವು ಟು ಓಪನಿಂಗ್ ಅಸೆಟ್ಸ್, ಓಪನಿಂಗ್ ಅಸೆಟ್ಸ್ ಯಾವ್ದಿದೆ ಅವೆಲ್ಲ ತಗೊಳ್ತೀವಿ. ನೆಕ್ಸ್ಟ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್, ಅದು ಸೆಕೆಂಡ್ ಹೆಡಿಂಗ್. ಫಾರ್ಮ್ಯಾಟ್ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದೆ. ಸೆಕೆಂಡ್ ಹೆಡಿಂಗ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್, ಅಂದ್ರೆ ಹೆಡ್ ಆಫೀಸ್ ಇಂದ ನಿಮ್ಮ ಬ್ರಾಂಚ್ ಏನ್ ಬಂದಿರುತ್ತೆ ಗೂಡ್ಸ್ ಅದನ್ನ ತಗೊಳ್ತೀವಿ. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್, ಅಂದ್ರೆ ಸಣ್ಣ ಪುಟ್ಟ ಎಕ್ಸ್ಪೆನ್ಸಸ್ ನ ಹೆಡ್ ಆಫೀಸ್ ಪೇ ಮಾಡುತ್ತೆ, ಅದಕ್ಕೆ ಟು ಬ್ಯಾಂಕ್ ಅಕೌಂಟ್ ಅಂತ ತಗೊಳ್ತೀವಿ. ಅದು ಮೂರನೇ ಹೆಡಿಂಗ್. ಇನ್ನ ಫೋರ್ತ್ ಹೆಡಿಂಗ್ ಬಂದು ಕ್ಲೋಸಿಂಗ್ ಲಯಬಿಲಿಟೀಸ್. ಸೊ ಇಲ್ಲಿ ಕ್ಲೋಸಿಂಗ್ ಲಯಬಿಲಿಟೀಸ್ ಏನಿದ್ರೆ ತಗೊಳ್ಬೇಕಾಗುತ್ತೆ. ಆಮೇಲೆ ಕ್ರೆಡಿಟ್ ಸೈಡ್ ನೋಡಿ ಈ 4 ಹೆಡ್ಡಿಂಗ್ಸ್ ನೆನ್ಪಿಟ್ಕೊಳ್ಳಿ.
ಕ್ರೆಡಿಟ್ ಸೈಡ್ ನಿಮ್ಮ ಡೆಬಿಟ್ ಸೈಡ್ ಅಲ್ಲಿ ಏನಿದೆ ಅದಕ್ಕೆ ಆಪೋಸಿಟ್ ಆಗಿರುತ್ತೆ ಅಥವಾ ರಿವರ್ಸ್ ಆಗಿರುತ್ತೆ. ಸೊ ನೋಡಿ ಇಲ್ಲಿ ಓಪನಿಂಗ್ ಅಸೆಟ್ಸ್ ತಗೊಂಡ್ವಿ, ಬಟ್ ಇಲ್ಲಿ ಓಪನಿಂಗ್ ಲಯಬಿಲಿಟೀಸ್. ಅದಾದ್ಮೇಲೆ ನೆಕ್ಸ್ಟ್ ಬೈ ಬ್ಯಾಂಕ್ ಅಕೌಂಟ್. ಇಲ್ಲಿ ನಿಮ್ಗೆ ಏನೇ ಕ್ಯಾಶ್ ಬಂದಿರ್ಲಿ ಬ್ರಾಂಚ್ಗೆ ಅದನ್ನ ಹೆಡ್ ಆಫೀಸ್ಗೆ ಕಳಿಸ್ಕೊಡ್ತೀವಿ. ಎಕ್ಸಾಂಪಲ್ ಕ್ಯಾಶ್ ಸೇಲ್ಸ್, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್, ಮತ್ತೆ ಸೇಲ್ ಆಫ್ ಅಸೆಟ್ಸ್ ಅಂತ ಹೇಳಿದೆ, ಅದು ಸೆಕೆಂಡ್ ಹೆಡಿಂಗ್ ಬೈ ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್ ಗೂಡ್ಸ್ ಸೆಂಡ್ ಟು ಬ್ರಾಂಚ್. ರಿಟರ್ನ್ಸ್ ಏನಾದ್ರು ಆಗಿದ್ರೆ ನೋಡಿ, ಡೆಬಿಟ್ ಸೈಡ್ ಗೂಡ್ಸ್ ಕಳ್ಸಿರ್ತೀರಾ, ಬಟ್ ಇಲ್ಲಿ ರಿಟರ್ನ್ಸ್ ಆಗಿದ್ರೆ ಅದನ್ನ ತಗೊಳ್ತೀವಿ. ಇನ್ನು ಫೋರ್ತ್ ಹೆಡಿಂಗ್ ಕ್ಲೋಸಿಂಗ್ ಅಸೆಟ್ಸ್. ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಓಪನಿಂಗ್ ಅಸೆಟ್ಸ್ ತಗೊಂತೀವಿ ಅಲ್ವಾ, ಅದೇ ತರ ಇಲ್ಲಿ ಕ್ಲೋಸಿಂಗ್ ಅಸೆಟ್ಸ್. ಕ್ಲೋಸಿಂಗ್ ಅಸೆಟ್ಸ್ ಯಾವುದೇ ಇರಲಿ, ಎಕ್ಸಾಂಪಲ್ ಸ್ಟಾಕ್ ಬರುತ್ತೆ, ಕ್ಯಾಶ್ ಬರುತ್ತೆ, ಫರ್ನಿಚರ್, ಡೆಟಾರ್ಸ್, ಈ ತರ ಕ್ಲೋಸಿಂಗ್ ಅಸೆಟ್ಸ್ ಏನೇ ಇದ್ರು ಅದನ್ನ ಇಲ್ಲಿ ತಗೊಳ್ತೀವಿ. ಇಷ್ಟೇ ಇಂಪಾರ್ಟೆಂಟ್. ನೆಕ್ಸ್ಟ್ ಟೋಟಲ್ ಮಾಡ್ತೀವಿ. ಪ್ರಾಫಿಟ್ ಬಂದ್ರೆ ಟು ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸಪೋಸ್ ಲಾಸ್ ಬಂದ್ರೆ ಕ್ರೆಡಿಟ್ ಸೈಡ್ ಬೈ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬ್ರಾಂಚ್ ಲಾಸ್ ಅಂತ ಮೆನ್ಷನ್ ಮಾಡ್ತೀವಿ. ಸೊ ಈ ಫಾರ್ಮ್ಯಾಟ್ ನೀವು ನೆನ್ಪಿಟ್ಕೊಂಡ್ರೆ ಬ್ರಾಂಚ್ ಅಕೌಂಟ್ ತುಂಬಾ ಈಸಿ. ಓಕೆ, ಈಗ ಒನ್ ಬೈ ಒನ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಓಪನಿಂಗ್ ಸ್ಟಾಕ್ ಇದೆ ನಮ್ಗೆ. ಸೊ ಟು ಬ್ರಾಂಚ್ ಸ್ಟಾಕ್ ಅಕೌಂಟ್ ಅಂತ ತಗೊಳ್ತೀವಿ 30,000. ನೆಕ್ಸ್ಟ್ ಡೆಟಾರ್ಸ್ ಕೊಟ್ಟಿದೆ ನಮ್ಗೆ ಪ್ರಾಬ್ಲಮ್ ಅಲ್ಲಿ. ಸೊ ಡೆಟಾರ್ಸ್ 60,000 ಇದೆ. ಸೊ 60,000 ಡೆಟಾರ್ಸ್ ನಾವಿಲ್ಲಿ ತಗೊಂಡಿದ್ವಿ. ನೆಕ್ಸ್ಟ್ ಅದಾದ್ಮೇಲೆ ಪೆಟ್ಟಿ ಕ್ಯಾಶ್ ಕೊಟ್ಟಿದ್ದ 1st January 14ಗೆ 600 rupees ತಗೊಂಡಿದ್ವಿ. ನೆಕ್ಸ್ಟ್ ಫರ್ನಿಚರ್ ಕೊಟ್ಟಿಯನ್ ನೋಡಿ, ಕೊನೆಯಲ್ಲಿದೆ 20,000 ಅಂತ, ಅದನ್ನ ತಗೊಂಡ್ವಿ. ನೆಕ್ಸ್ಟ್ ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಡ್ಯೂರಿಂಗ್ 2014 ಅಂತ ಕೊಟ್ಟಿದ್ದ 5,04,000. ಸೊ ಗೂಡ್ಸ್ ಸೆಂಡ್ ಟು ಬ್ರಾಂಚ್ ತಗೊಂತಾ ಇದೀವಿ. ನೆಕ್ಸ್ಟ್ ಅದಾದ್ಮೇಲೆ ನೋಡಿ ಇಲ್ಲಿ ಟು ಚೆಕ್ ಸೆಂಡ್ ಟು ಬ್ರಾಂಚ್ ಅಂತ ಕೊಟ್ಟಿದ್ದ, ಕ್ಯಾಶ್, ಸ್ಯಾಲರೀಸ್, ರೆಂಟ್ ಅಂಡ್ ರೇಟ್ಸ್ ಅಂದ್ಬಿಟ್ಟು ಆ ಮೂರನ್ನು ಕೂಡ ಇಲ್ಲಿ ನಾವು ಇನ್ನರ್ ಕಾಲಮ್ ಅಲ್ಲಿ ತಗೊಳ್ತೀವಿ. ನೋಡಿ ರೆಂಟ್ 2,200 ಇದೆ, ಸ್ಯಾಲರಿ 18,000 ಇದೆ, ಅಲ್ಲಿ ಜಸ್ಟ್ ಕ್ಯಾಶ್ ಅಂತ ಕೊಟ್ಟಿದ್ದ, ಅದು ಪೆಟ್ಟಿ ಕ್ಯಾಶ್ ಅಂತ ಅರ್ಥ. ಸೊ ಪೆಟ್ಟಿ ಕ್ಯಾಶ್ 3,000 ಇದೆ. ಈ ಮೂರನ್ನ ಟೋಟಲ್ ಮಾಡಿ ನಾವು ಔಟರ್ ಕಾಲಮ್ ಅಲ್ಲಿ 23,200 ಅಂತ ತಗೊಳ್ತೀವಿ. ನೋಡಿ ಚೆಕ್ ಸೆಂಡ್ ಟು ಬ್ರಾಂಚ್ ಅಂತ ಇತ್ತು, ಅಂದ್ರೆ ಹೆಡ್ ಆಫೀಸ್ ಇಂದ ಬ್ರಾಂಚ್ಗೆ ಬರ್ತಾ ಇದೆ ಕ್ಯಾಶ್. ಏನಕ್ಕೆ ಬರ್ತಾ ಇದೆ? ನಿನಗೆ ಎಕ್ಸ್ಪೆನ್ಸಸ್ ಇರುತ್ತೆ, ಸಣ್ಣ ಪುಟ್ಟ ಎಕ್ಸ್ಪೆನ್ಸಸ್ ಇರುತ್ತೆ, ರೆಂಟ್ ಪೇ ಮಾಡ್ಬೇಕು, ಸ್ಯಾಲರಿ ಪೇ ಮಾಡ್ಬೇಕು, ತಗೊಳಪ್ಪ ಅಂತ ಕಳಿಸ್ತಾ ಇದ್ದಾರೆ. ಅದನ್ನೆಲ್ಲ ನಾವಿಲ್ಲಿ ಡೆಬಿಟ್ ಸೈಡ್ ತಗೊಳ್ತೀವಿ. ನೋಡಿ ಟು ಬ್ಯಾಂಕ್ ಅಕೌಂಟ್ ಅಂತ ಮೂರು ಟೋಟಲ್ ಮಾಡಿದ್ರೆ ಇಟ್ ವಿಲ್ ಕಮ್ಸ್ ಟು rupees 23,200. ಸೊ ಇನ್ನು ನೆಕ್ಸ್ಟ್ ನಮ್ಗೆ ಇಲ್ಲಿ ಫಾರ್ಮೆಟ್ ಪ್ರಕಾರ ಇಷ್ಟೇ. ಓಪನಿಂಗ್ ಅಸೆಟ್ಸ್ ತಗೊಂಡ್ವಿ, ಗೂಡ್ಸ್ ಸೆಂಡ್ ಟು ಬ್ರಾಂಚ್ ತಗೊಂಡ್ವಿ, ಮತ್ತೆ ಬ್ಯಾಂಕ್ ಅಕೌಂಟ್ ತಗೊಂಡ್ವಿ. ಇಲ್ಲಿ ಕ್ಲೋಸಿಂಗ್ ಲಯಬಿಲಿಟೀಸ್ ಇಲ್ಲ, ಸಪೋಸ್ ಇದ್ದಿದ್ರೆ ತಗೊಳ್ಬೇಕಾಗಿತ್ತು. ಕ್ಲೋಸಿಂಗ್ ಲಯಬಿಲಿಟೀಸ್ ಯಾವ್ದು ಇಲ್ಲ. ನೆಕ್ಸ್ಟ್ ಗೋ ಫಾರ್ ಕ್ರೆಡಿಟ್ ಸೈಡ್. ಫಸ್ಟ್ ಹೆಡಿಂಗ್ ನಮ್ಗೆ ಓಪನಿಂಗ್ ಲಯಬಿಲಿಟೀಸ್. ಓಪನಿಂಗ್ ಲಯಬಿಲಿಟೀಸ್ ಇಲ್ಲಿ ಯಾವ್ದು ಇಲ್ಲ. ನೆಕ್ಸ್ಟ್ ಬೈ ಬ್ಯಾಂಕ್. ಇಲ್ಲಿ ಬೈ ಬ್ಯಾಂಕ್ ಅಕೌಂಟ್ ಅಂತ ಸೊ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದ ಕ್ಯಾಶ್ ಸೇಲ್ಸ್ ಮತ್ತೆ ಕ್ಯಾಶ್ ರಿಸೀವ್ ಫ್ರಮ್ ಡೆಟಾರ್ಸ್ ಅಂತ ಕೊಟ್ಟಿದ್ದ ಅಲ್ವಾ, ಅದನ್ನ ನಾವು ಬ್ಯಾಂಕ್ ಅಕೌಂಟ್ ಅಂತ ಹೆಡ್ಡಿಂಗ್ ಅಲ್ಲಿ ಹಾಕೊಳ್ತೀವಿ. ನೋಡಿ ಯಾಕೆ ಅಂದ್ರೆ ಬ್ರಾಂಚ್ ಇಂದ ಯಾವ್ದಾವ್ರಿಂದ ಕ್ಯಾಶ್ ಬರುತ್ತೆ, ಒಂದು ಸೇಲ್ಸ್ ಇಂದ ಬರುತ್ತೆ, ಇನ್ನೊಂದು ಡೆಟಾರ್ಸ್ ಇಂದ ನೀವು ಕ್ಯಾಶ್ ನ ರಿಸೀವ್ ಮಾಡ್ತೀರ. ಈ ಎರಡೂ ಕ್ಯಾಶ್ ನ ನೀವ್ ಏನ್ ಮಾಡ್ತೀರಾ ಅಂದ್ರೆ ನೀವು ಹೆಡ್ ಆಫೀಸ್ಗೆ ಕಳಿಸ್ಕೊಡ್ಬೇಕು. ಅದಕ್ಕೆ ಕ್ರೆಡಿಟ್ ಸೈಡ್ ತಗೊಳ್ತೀವಿ ಬೈ ಬ್ಯಾಂಕ್ ಅಕೌಂಟ್ ಅಂತ. ಸೊ ಎಷ್ಟಿದೆ ಕ್ಯಾಶ್ ಸೇಲ್ಸ್? ಸೊ ಇಲ್ಲಿ ಕ್ಯಾಶ್ ಸೇಲ್ಸ್ ಬಂದು 1,20,000 ಇದೆ. ನೋಡಿ ಕ್ಯಾಶ್ ಸೇಲ್ಸ್ 1,20,000 ಮತ್ತೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ 4,20,000. ಸೊ ಟೋಟಲ್ ನಮ್ಗೆ ಇಲ್ಲಿ 5,40,000 rupees ಬರುತ್ತೆ. ಸೊ ಅದನ್ನ ಔಟರ್ ಕಾಲಮ್ ಅಲ್ಲಿ ತಗೊಳ್ತೀವಿ. ನೆಕ್ಸ್ಟ್ ಗೂಡ್ಸ್ ಸೆಂಡ್ ಟು ಬ್ರಾಂಚ್ ರಿಟರ್ನ್ಸ್ ಅಂತ ಕೊಟ್ಟಿದ್ದ. ಸೊ ರಿಟರ್ನ್ಸ್ ಆಗಿದೆ 4,000 rupees, ಅದನ್ನ ತಗೊಳ್ತಾ ಇದೀವಿ. ನೆಕ್ಸ್ಟ್ ಹೆಡ್ಡಿಂಗ್ ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಂದ್ರೆ ರಿಟರ್ನ್ಸ್ ನ ತಗೊಳ್ಬೇಕು 4,000. ಅಲ್ಲಿಗೆ 3 ಹೆಡ್ಡಿಂಗ್ ಆಗಿದೆ. ನೋಡಿ ಓಪನಿಂಗ್ ಲಯಬಿಲಿಟಿ ಆಯ್ತು, ಬ್ಯಾಂಕ್ ಅಕೌಂಟ್ ಆಯ್ತು. ಬ್ಯಾಂಕ್ ಅಕೌಂಟ್ ಅಲ್ಲಿ ಇವೆರಡೇ ಐಟಮ್ ತಗೊಳ್ಳೋದು, ಕ್ಯಾಶ್ ಸೇಲ್ಸ್ ಮತ್ತೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಅಂತ ಅದಾಗಿದೆ. ನೆಕ್ಸ್ಟ್ ಗೂಡ್ಸ್ ಸೆಂಡ್ ಟು ಬ್ರಾಂಚ್, ಸೊ ರಿಟರ್ನ್ಸ್ ನ ತಗೊಂಡಿದ್ವಿ. ನೆಕ್ಸ್ಟ್ ಅದಾದ್ಮೇಲೆ ಕ್ಲೋಸಿಂಗ್ ಅಸೆಟ್ಸ್. ಸೊ ನೋಡಿ ಈಗ ಇಲ್ಲಿ ಏನೇನು ಓಪನಿಂಗ್ ಅಸೆಟ್ಸ್ ಇರುತ್ತೆ ಡೆಬಿಟ್ ಸೈಡ್ ಅಲ್ಲಿ ಅದೆಲ್ಲ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೂಡ ಬಂದಿರುತ್ತೆ. ನೋಡಿ ಸ್ಟಾಕ್ ಇದೆ, ಡೆಟಾರ್ಸ್ ಇದೆ, ಫರ್ನಿಚರ್ ಇದೆ, ಪೆಟ್ಟಿ ಕ್ಯಾಶ್ ಇದೆ. ಸೊ ಅದು ಕ್ಲೋಸಿಂಗ್ ಬ್ಯಾಲೆನ್ಸ್ ಬರಬೇಕು. ಹಾಗಾದ್ರೆ ಕ್ಲೋಸಿಂಗ್ ಅಸೆಟ್ಸ್ ಬ್ರಾಂಚ್ ಸ್ಟಾಕ್ 50,000 ಇದೆ ಕ್ಲೋಸಿಂಗ್ ಬ್ಯಾಲೆನ್ಸ್. ಸೊ ಅದನ್ನ ತಗೊಳ್ತೀವಿ. ಈಗ 31st December ಏನೇನು ಕೊಟ್ಟಿದ್ದಾನೆ ಅದನ್ನೆಲ್ಲ ತಗೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ಪೆಟ್ಟಿ ಕ್ಯಾಶ್ ಆನ್ 31st December ಕೊಟ್ಟಿದ್ದ 400 rupees ತಗೊಂಡಿದೀವಿ.
ನೆಕ್ಸ್ಟ್ ಫರ್ನಿಚರ್ ನೋಡಿ, ಓಪನಿಂಗ್ ಇಲ್ಲಿ 20,000 ಇದೆ, ಬಟ್ ಅಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ನಮ್ಗೇನು ಕೊಟ್ಟಿಲ್ಲ ಇಲ್ಲಿ. ಸೊ ಫರ್ನಿಚರ್ 20,000 ಅಂತ ಕೊಟ್ಟಿದ್ದ ಅಷ್ಟೇ. ಆದ್ರೆ ಕೊನೆಯಲ್ಲಿ 10% ಡಿಪ್ರಿಸಿಯೇಷನ್ ಅಂತ ಕೊಟ್ಟಿದ್ದಾನೆ ನೋಡಿ. ರೈಟ್ ಆಫ್ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಅಟ್ 10%. ಸೊ ಇಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾನೆ ನೋಡಿ. ಇಲ್ಲಿ ಲಾಸ್ಟ್ ಅಲ್ಲಿ ರೈಟ್ ಆಫ್ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಅಟ್ 10%. ಹಾಗಾದ್ರೆ ಫರ್ನಿಚರ್ಗೆ 10% ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು. ಸೊ ಹಾಗಾಗಿ ಫರ್ನಿಚರ್ ಅಲ್ಲಿ ನಾವು ಡಿಪ್ರಿಸಿಯೇಷನ್ ಲೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಫರ್ನಿಚರ್ ಬರುತ್ತೆ ನೋಡಿ. ಇಲ್ಲಿ ಫರ್ನಿಚರ್ 20,000 ಇದೆ, ಅದ್ರ ಮೇಲೆ 10% ಅಂದ್ರೆ 2,000 rupees ಬರುತ್ತೆ. 20,000 ಮೇಲೆ 10% 2,000 rupees ಬರುತ್ತೆ. ಸೊ ಅದನ್ನ ಲೆಸ್ ಮಾಡಿದ್ರೆ ನಮ್ಗೆ 18,000 ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಸಿಂಪಲ್. ಫರ್ನಿಚರ್ 20,000 ಓಪನಿಂಗ್ ಇತ್ತು, ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ತಗೊಳ್ಬೇಕಾದ್ರೆ ಡಿಪ್ರಿಸಿಯೇಷನ್ ಲೆಸ್ ಮಾಡಿ ತಗೊಳ್ಬೇಕು. ಸೊ ಹಾಗಾಗಿ 20,000 ಮೈನಸ್ 2,000 18,000 ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಫರ್ನಿಚರ್. ನೆಕ್ಸ್ಟ್ ಡೆಟಾರ್ಸ್ ಇದೆ ಪ್ರಾಬ್ಲಮ್ ಅಲ್ಲಿ, ಅವನೇ ಕೊಟ್ಟಿದ್ದಾನೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ 96,000 ಅಂತ. ಹಾಗಾದ್ರೆ 96,000 ನಾವು ಡೆಟಾರ್ಸ್ ತಗೊಳ್ತೀವಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಟೋಟಲ್ ಮಾಡ್ಕೊಳ್ತೀವಿ. ಸೊ 7,08,400 rupees ನಮ್ಗೆ ಟೋಟಲ್ ಬರುತ್ತೆ. ಸೊ ಡಿಫ್ರೆನ್ಸ್ ಅಮೌಂಟ್ ಲೆಸ್ ಮಾಡ್ಕೊಂಡ್ರೆ 70,600 rupees ನಮ್ಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಟ್ರಾನ್ಸ್ಫರ್ ಮಾಡ್ತೀವಿ ನೋಡಿ. 7,08,400 ಅಲ್ಲಿ ನಾವಿಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಡೆಬಿಟ್ ಸೈಡ್ ಎಲ್ಲ ಲೆಸ್ ಮಾಡಿದ್ರೆ ನಮ್ಗೆ ಬ್ಯಾಲೆನ್ಸ್ 70,600 ಬರುತ್ತೆ. ಇದೇ ಬ್ರಾಂಚ್ ಪ್ರಾಫಿಟ್. ಓಕೆ, ಸೊ ನಾವು ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ತಗೊಳ್ತೀವಿ. ಸೊ 70,600. ಸೊ ಇಲ್ಲಿ ಡೇಟಾಸ್ 96,000 ಕ್ವಶನ್ ಅಲ್ಲಿ ಬಿಟ್ಟೋಗಿದೆ. ಸೊ ನೀವು ಅದನ್ನು ಸೇರಿಸ್ಕೊಡಿ. ಕ್ವಶನ್ ಅಲ್ಲಿ ಅದು ಮಿಸ್ ಆಗಿದೆ. ಡೇಟಾಸ್ 96,000 ಅದೊಂದು ಆಡ್ ಮಾಡ್ಕೊಳ್ಳಿ. ಹಾಗಾದ್ರೆ ಬ್ರಾಂಚ್ ಪ್ರಾಫಿಟ್ ಬಂದು ನಮ್ಗೆ 70,600. ಸೊ ಇಷ್ಟೇ, ಅಲ್ಲಿಗೆ ಈ ಕ್ವಶನ್ ಮುಗ್ದಿದೆ ನೋಡಿ. ಬ್ರಾಂಚ್ ಅಕೌಂಟ್ ಸಿಂಪಲ್. ಇಷ್ಟು ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಅಲ್ಲಿಗೆ ಮುಗಿಯುತ್ತೆ. ಸೊ ಯಾವ್ಯಾವ ಐಟಮ್ ಡೆಬಿಟ್ ಸೈಡ್ ಬರುತ್ತೆ, ಯಾವ್ಯಾವ ಕ್ರೆಡಿಟ್ ಸೈಡ್ ಬರುತ್ತೆ, 1 by 1 ತಗೊಳ್ತಾ ಹೋಗ್ತೀವಿ. ಕೊನೆಗೆ ಟೋಟಲ್ ಮಾಡ್ತೀವಿ. ಅದಾದ್ಮೇಲೆ ಬ್ರಾಂಚ್ ಪ್ರಾಫಿಟ್ ಅಥವಾ ಲಾಸ್ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಸೊ ಹಾಗಾದ್ರೆ ಚಿಕ್ಕಬಳ್ಳಾಪುರ ಬ್ರಾಂಚ್ ಅಕೌಂಟ್ ಫಿನಿಶ್ ಆಗಿದೆ. ಸೊ ದಟ್ಸ್ ಇಟ್. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ. ಸೆಕೆಂಡ್ ಪ್ರಾಬ್ಲಮ್ ಇದೇ ತರ ಇದೆ. ಸೊ ಹಿಂದೂಸ್ತಾನ್ ಕಂಪನಿ ಲಿಮಿಟೆಡ್ with its head office as a branch in Tumkur. So ಹಿಂದೂಸ್ತಾನ್ ಕಂಪನಿ ಲಿಮಿಟೆಡ್ ಹೆಡ್ ಆಫೀಸ್ ಏನು ಹೆಡ್ ಆಫೀಸ್ ಇದೆ, ಅದು ಬ್ರಾಂಚ್ ಬಂದು ತುಮಕೂರಲ್ಲಿ ಇದೆ. ದ ಬ್ರಾಂಚ್ ಸೆಲ್ ದ ಗೂಡ್ಸ್ ಓನ್ಲಿ ಫಾರ್ ಕ್ಯಾಶ್. ಸೊ ಇಲ್ಲಿ ಕ್ಯಾಶ್ಗೆ ಮಾತ್ರ ಸೇಲ್ ಮಾಡ್ತಾ ಇದ್ದಾರೆ. ನೆನಪಿರ್ಲಿ, ನಾವು ಇಲ್ಲಿ ಬ್ರಾಂಚ್ ಅಕೌಂಟಿಂಗ್ ಡೆಟಾರ್ ಸಿಸ್ಟಮ್ ಅಲ್ಲಿ ಮಾಡ್ತಾ ಇರೋದು. ಆಯ್ತಾ, ನಮ್ಗೆ 3 ಮೆಥಡ್ ಇದೆ, ಬಟ್ ಇಲ್ಲಿ ನಾವು ಡೆಟಾರ್ ಸಿಸ್ಟಮ್ ಅಲ್ಲಿ ಮಾತ್ರ ಬ್ರಾಂಚ್ ಅಕೌಂಟ್ ನ ಸಾಲ್ವ್ ಮಾಡ್ತಾ ಇದೀವಿ. ಅದನ್ನ ನೆನ್ಪಿಟ್ಕೊಳ್ಳಿ. So from the following details, prepare branch account for the year ended 31st March 2021. So ಹಾಗಾದ್ರೆ ಬ್ರಾಂಚ್ ಅಕೌಂಟ್ ನಮ್ಗೆ 31st March 2021 ಗೆ ಇಯರ್ ಎಂಡಿಂಗ್ ಕೊಡ್ತಾ ಇದ್ದಾನೆ. ಹಾಗಾದ್ರೆ ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಫಸ್ಟ್ ಏಪ್ರಿಲ್ ಇಂದ ಅಕೌಂಟಿಂಗ್ ಇಯರ್ ಸ್ಟಾರ್ಟ್ ಆಗಿ ಮಾರ್ಚ್ ಗೆ ಎಂಡ್ ಆಗ್ತಿದೆ. ಇಲ್ಲೂ ಅಷ್ಟೇ ಕ್ಲಾಸಿಫಿಕೇಶನ್ ಮಾಡ್ಕೊಳ್ಳಿ, ಯಾವ್ದಾವ್ದು ಬ್ರಾಂಚ್ ಅಕೌಂಟಿಂಗ್ ಅಲ್ಲಿ ಡೆಬಿಟ್ ಸೈಡ್ ತಗೊಳ್ತೀವಿ ಮತ್ತೆ ಯಾವ್ದಾವ್ದು ಕ್ರೆಡಿಟ್ ಸೈಡ್ ತಗೊಳ್ತೀವಿ ಅಂತ. ಹಾಗಾದ್ರೆ ಫಸ್ಟ್ ಒನ್, ಸ್ಟಾಕ್ ಆನ್ 1st April 2020 1,25,000 ಇದೆ. ಹಾಗಾದ್ರೆ ಇದು ಡೆಬಿಟ್ ಸೈಡ್ ತಗೊಳ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ಸ್ಟಾಕ್ ಆನ್ 31st March 2021 1,45,000 ಇದೆ. ಸೊ ಇದು ಕ್ಲೋಸಿಂಗ್ ಸ್ಟಾಕ್, ಕ್ರೆಡಿಟ್ ಸೈಡ್ ತಗೊಳ್ತೀವಿ ಬ್ರಾಂಚ್ ಅಕೌಂಟ್ ಅಲ್ಲಿ. ನೆಕ್ಸ್ಟ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ 4,54,500 ಇದೆ. ಬ್ರಾಂಚ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ತಗೊಳ್ತೀವಿ. ನೆಕ್ಸ್ಟ್ ನೋಡಿ, ಗೂಡ್ಸ್ ರಿಟರ್ನ್ಡ್ ಬೈ ಬ್ರಾಂಚ್, ರಿಟರ್ನ್ ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ಇದು ನಾವು ಕ್ರೆಡಿಟ್ ಸೈಡ್ ತಗೊಳ್ತೀವಿ. ನೆಕ್ಸ್ಟ್ ಪೆಟಿ ಕ್ಯಾಶ್ ಆನ್ 1st April 2020. ಹಾಗಾದ್ರೆ ಓಪನಿಂಗ್ ಪೆಟಿ ಕ್ಯಾಶ್ ಕೊಟ್ಟಿದ್ದಾನೆ, ನಾವು ಡೆಬಿಟ್ ಸೈಡ್ ತಗೊಳ್ಬೇಕಿದೆ 1,500. ನೆಕ್ಸ್ಟ್ ಪೆಟಿ ಕ್ಯಾಶ್ ಆನ್ 31st March 2021, ಇದು ಕ್ಲೋಸಿಂಗ್ ಬ್ಯಾಲೆನ್ಸ್, ಕ್ರೆಡಿಟ್ ಸೈಡ್ ತಗೊಳ್ತೀವಿ. ಅದಾದ್ಮೇಲೆ ನೋಡಿ, ಕ್ಯಾಶ್ ರೆಮಿಟೆಡ್ ಟು ಬ್ರಾಂಚ್ ಬೈ ಹೆಡ್ ಆಫೀಸ್, ಅಂದ್ರೆ ಹೆಡ್ ಆಫೀಸ್ ಕಡೆಯಿಂದ ನಿಮ್ಮ ಬ್ರಾಂಚ್ಗೆ ಕ್ಯಾಶ್ ನ ಕಳಿಸ್ಕೊಡ್ತಾ ಇದ್ದಾರೆ. ಏನಕ್ಕೋಸ್ಕರ? ರೆಂಟ್, ಸ್ಯಾಲರಿ ಮತ್ತೆ ಪೆಟಿ ಕ್ಯಾಶ್ ಅಂತ. ನೋಡಿ, ಇಲ್ಲೂ ಪೆಟ್ಟಿ ಕ್ಯಾಶ್ ಇದೆ, ಇಲ್ಲೂ ಪೆಟ್ಟಿ ಕ್ಯಾಶ್ ಅಂತ ಇದೆ. ಕನ್ಫ್ಯೂಷನ್ ಆಗ್ಬೇಡಿ. ಇಲ್ಲಿ ಇರುವಂತ ಕ್ಯಾಶ್ ಬಂದು ಓಪನಿಂಗ್ ಕ್ಯಾಶ್ ಮತ್ತೆ ಕ್ಲೋಸಿಂಗ್ ಕ್ಯಾಶ್. ಇಲ್ಲೇನು ಪೆಟ್ಟಿ ಕ್ಯಾಶ್ 10,000 ಇದೆ, ಇದು
ಪೆಟ್ಟಿ ಎಕ್ಸ್ಪೆನ್ಸಸ್ ಗೆ ಯೂಸ್ ಮಾಡ್ಕೊಳಪ್ಪ ಅಂತ ಕೊಡ್ತಾ ಇರೋದು. ಪೆಟ್ಟಿ ಎಕ್ಸ್ಪೆನ್ಸಸ್ ಅಂದ್ರೆ ಗೊತ್ತಿದೆ ಅಲ್ವಾ, ಸಣ್ಣ ಪುಟ್ಟ ಎಕ್ಸ್ಪೆನ್ಸಸ್ ನಿಮ್ಮ ಬ್ರಾಂಚ್ ಅಲ್ಲಿ ಏನ್ ಬರುತ್ತೆ, ಎಕ್ಸಾಂಪಲ್ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ, ಎಲೆಕ್ಟ್ರಿಸಿಟಿ ಬಿಲ್, ಈ ತರ ಸಣ್ಣ ಪುಟ್ಟ ಎಕ್ಸ್ಪೆನ್ಸಸ್ ಗೆ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಕೊಡ್ತಾರ ಅಮೌಂಟ್ ಇದು. ಹಾಗಾದ್ರೆ ಕ್ಯಾಶ್ ರೆಮಿಟೆಡ್ ಟು ಬ್ರಾಂಚ್ ಬೈ ಹೆಡ್ ಆಫೀಸ್ ಅಂದ್ರೆ ಈ ಮೂರು ಕೂಡ ನಾವು ಡೆಬಿಟ್ ಸೈಡ್ ತಗೊಳ್ತೀವಿ ಟು ಬ್ಯಾಂಕ್ ಅಕೌಂಟ್ ಅಂತ. ಸಿಂಪಲ್, ರೆಂಟ್, ಸ್ಯಾಲರಿ, ಪೆಟ್ಟಿ ಕ್ಯಾಶ್ ಮೂರು ಕೂಡ ಡೆಬಿಟ್ ಸೈಡ್ ತಗೊಳ್ಬೇಕು. ಟೋಟಲ್ 67,000. ನೆಕ್ಸ್ಟ್ ಕ್ಯಾಶ್ ಸೇಲ್ಸ್ ಇದೆ. ಸೊ ಕ್ಯಾಶ್ ಸೇಲ್ಸ್ ನಾವು ಬ್ರಾಂಚ್ ಅಕೌಂಟ್ ಕ್ರೆಡಿಟ್ ಸೈಡ್ ತಗೊಳ್ತೀವಿ ಆಯ್ತಾ. ಸೊ ಈ ಒಂದು ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಂಡು ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಗೋ ಫಾರ್ ದ ಬ್ರಾಂಚ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ತುಮಕೂರು ಬ್ರಾಂಚ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2021. ಸೊ ಫಸ್ಟ್ ಡೆಬಿಟ್ ಸೈಡ್ ಓಪನಿಂಗ್ ಅಸೆಟ್ಸ್ ಎಲ್ಲ ತಗೊಳ್ಳಿ ಅಂತ ಹೇಳಿದೆ ಅಲ್ವಾ. ಫಸ್ಟ್ ಬ್ರಾಂಚ್ ಸ್ಟಾಕ್ 1,25,000 ಇದೆ. ನೆಕ್ಸ್ಟ್ ಬ್ರಾಂಚ್ ಪೆಟ್ಟಿ ಕ್ಯಾಶ್ 1,500 ಇದೆ, ಇದು ಓಪನಿಂಗ್. ಓಕೆನಾ, ಫಸ್ಟ್ ಏಪ್ರಿಲ್ ಏನ್ ಕೊಟ್ಟಿದ ಅದು ಪೆಟ್ಟಿ ಕ್ಯಾಶ್ 1,500. ನೆಕ್ಸ್ಟ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್, ಸೊ ಕೊಟ್ಟಿದ್ದಾನೆ 4,54,000. ಸೊ ಅದನ್ನ ತಗೊಳ್ಬೇಕು. ನೆಕ್ಸ್ಟ್ ಟು ಬ್ಯಾಂಕ್ ಅಕೌಂಟ್ ಹೇಳಿದೆ ಅಲ್ವಾ, ರೆಂಟ್, ಸ್ಯಾಲರಿ ಮತ್ತೆ ಪೆಟ್ಟಿ ಕ್ಯಾಶ್ ಈ ಮೂರನ್ನು ಕೂಡ ಡೆಬಿಟ್ ಸೈಡ್ ತಗೊಳ್ಬೇಕು ಅಂತ ಹೇಳಿದೆ ಅಲ್ವಾ. ಸೊ ಇಲ್ಲಿ ಟು ಬ್ಯಾಂಕ್ ಅಕೌಂಟ್ ಅಂತ ತಗೊಳ್ತೀವಿ. ಸೊ ರೆಂಟ್ 12,000, ಸ್ಯಾಲರಿ 45,000, ಪೆಟ್ಟಿ ಕ್ಯಾಶ್ 10,000. ಸೊ ಮೂರು ಟೋಟಲ್ ಮಾಡಿದ್ರೆ 67,000 ಆಗುತ್ತೆ. ಹಾಗಾದ್ರೆ 67,000 ಬಂದಿದೆ. ನೆಕ್ಸ್ಟ್ ಈಗ ಕ್ಲೋಸಿಂಗ್ ಲಯಬಿಲಿಟೀಸ್ ಯಾವುದು ಇಲ್ಲ, ಇನ್ನು ಡೆಬಿಟ್ ಸೈಡ್ ಅಷ್ಟೇ ಏನು ತಗೊಳೋಗಿಲ್ಲ. ನೆಕ್ಸ್ಟ್ ಗೋ ಫಾರ್ ಕ್ರೆಡಿಟ್ ಸೈಡ್. ಸೊ ಇಲ್ಲಿ ಫಸ್ಟ್ ಬೈ ಓಪನಿಂಗ್ ಲಯಬಿಲಿಟೀಸ್ ಅಂತ ತಗೊಳ್ಬೇಕಿತ್ತು, ಬಟ್ ಅದು ನೀವು ತೋರ್ಸಾಗಿದ್ರೆ ತೋರಿಸ್ಬೋದು, ಇಲ್ಲ ಬಿಡೋ ಆಗಿದ್ರು ಬಿಡ್ಬೋದು. ಓಪನಿಂಗ್ ಲಯಬಿಲಿಟೀಸ್ ಯಾವ್ದು ಇಲ್ಲ ಪ್ರಾಬ್ಲಮ್ ಅಲ್ಲಿ, ಅದಕ್ಕೆ ಅಲ್ಲಿ ಸ್ಕಿಪ್ ಮಾಡಿದ್ದೀನಿ. ನೆಕ್ಸ್ಟ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ನೋಡಿ ರಿಟರ್ನ್ಸ್ ಆಗಿದೆ. ಸೊ ರಿಟರ್ನ್ಸ್ ನ ತಗೊಳ್ತಾ ಇದೀವಿ 6,000. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಇಲ್ಲಿ ನೋಡಿ ಕ್ಯಾಶ್ ಸೇಲ್ಸ್ ಅಂತಿದೆ, ಕ್ಯಾಶ್ ಸೇಲ್ಸ್ ಅಂತಿದೆ ಅಲ್ವಾ, ಅದನ್ನ ತಗೊಳ್ತೀವಿ. ಸೊ ಕ್ಯಾಶ್ ಸೇಲ್ಸ್ ಇಲ್ಲಿ 8,13,000 ಇದೆ. ಸೊ 8,13,000 ತಗೊಳ್ತೀವಿ. ಸೊ ನೆಕ್ಸ್ಟ್ ಬ್ರಾಂಚ್ ಸ್ಟಾಕ್ ಅಕೌಂಟ್ ನೋಡಿ, ಇಲ್ಲಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಕ್ಯಾಶ್ ಸೇಲ್ಸ್ ಒಂದೇ ಇರೋದು. ಕ್ಯಾಶ್ ರಿಸೀವ್ ಫ್ರಮ್ ಡೆಟಾರ್ಸ್ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ತಗೊಂಡ್ವಿ, ಬಟ್ ಇಲ್ಲಿ ಅದು ಕೊಟ್ಟಿಲ್ಲ, ಅದಕ್ಕೆ ತಗೊಳ್ತಾ ಇಲ್ಲ. ಓಕೆನಾ, ಕ್ಯಾಶ್ ಸೇಲ್ಸ್, ಕ್ಯಾಶ್ ರಿಸೀವ್ ಫ್ರಮ್ ಡೆಟಾರ್ಸ್ ಇವೆರಡು ಐಟಮ್ ನೆನ್ಪಿಟ್ಕೊಳ್ಳಿ ಇಲ್ಲಿ. ಬಟ್ ಇಲ್ಲಿ ಒಂದೇ ಕೊಟ್ಟಿರೋದು ಕ್ಯಾಶ್ ಸೇಲ್ಸ್ ಒಂದೇ, ಅದನ್ನ ಮಾತ್ರ ತಗೊಳ್ತಾ ಇದೀವಿ. ನೆಕ್ಸ್ಟ್ ಇನ್ನ ಕ್ಲೋಸಿಂಗ್ ಅಸೆಟ್ಸ್ ನ ತಗೊಳ್ಬೇಕು. ನೋಡಿ ಡೆಬಿಟ್ ಸೈಡ್ ಯಾವ್ದಾಗಿದೆ, ಅಸೆಟ್, ಸ್ಟಾಕ್ ಇದೆ, ಪೆಟ್ಟಿ ಕ್ಯಾಶ್ ಇದೆ. ಹಾಗಾದ್ರೆ ಅವೆರಡು ಕೂಡ ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಬರುತ್ತೆ. ಒಂದು ಬ್ರಾಂಚ್ ಸ್ಟಾಕ್ 1,45,000. ನೆಕ್ಸ್ಟ್ ಬ್ರಾಂಚ್ ಪೆಟ್ಟಿ ಕ್ಯಾಶ್ 31st March ಗೆ ಕೊಟ್ಟಿದ್ದ ನೋಡಿ, 31st March 2021 3,200. ಹಾಗಾದ್ರೆ ಕ್ಲೋಸಿಂಗ್ ಅಸೆಟ್ಸ್ ತಗೊಂಡಿದೀವಿ. ನೆಕ್ಸ್ಟ್ ಈಗ ಟೋಟಲ್ ಮಾಡ್ಕೊಳ್ಳಿ, 9,67,200. ಸೊ 9,67,200 ನಾವ್ ಎರಡು ಕಡೆ ಬರ್ಕೊಳ್ತೀವಿ. ಹಾಗಾದ್ರೆ ಡಿಫ್ರೆನ್ಸ್ ಅಮೌಂಟ್ ಏನ್ ಬರುತ್ತೆ, ಈ 9,67,200 ಅಲ್ಲಿ ಈ ಡೆಬಿಟ್ ಸೈಡ್ ಇರೋ ಅಂತ ಎಲ್ಲಾ ಐಟಮ್ಸ್ ಲೆಸ್ ಮಾಡಿದ್ರೆ ನಮ್ಗೆ ಪ್ರಾಫಿಟ್ ಬರುತ್ತೆ. ಸೊ 3,19,700. ಹಾಗಾದ್ರೆ ಟು ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ತಗೊಳ್ತೀವಿ. ಟು ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಇದು ಬ್ರಾಂಚ್ ಪ್ರಾಫಿಟ್, ಇದನ್ನ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಹಾಗಾದ್ರೆ 3,19,700 rupees ನಮ್ಗೆ ಬ್ರಾಂಚ್ ಪ್ರಾಫಿಟ್ ಬರುತ್ತೆ. ಸೊ ಹಾಗಾದ್ರೆ ಬ್ರಾಂಚ್ ಅಕೌಂಟ್ ಮುಗ್ದಿದೆ. ಇಲ್ಲಿ ಬ್ರಾಂಚ್ ಪ್ರಾಫಿಟ್ ಬಂದು 3,19,700 rupees ಬಂದಿದೆ. ಸಿಂಪಲ್ ಏನಪ್ಪಾ ಅಂದ್ರೆ ನೀವು ಡೆಬಿಟ್ ಸೈಡ್ ಏನ್ 4 ಹೆಡ್ಡಿಂಗ್ಸ್ ಬರುತ್ತೆ ಫಾರ್ಮೆಟ್ ಪ್ರಕಾರ ಮಾಡ್ಕೊಳ್ತಾ ಹೋಗ್ತೀವಿ. ಅಗೈನ್ ಕ್ರೆಡಿಟ್ ಸೈಡ್ ಏನು 4 ಹೆಡ್ಡಿಂಗ್ಸ್ ಬರುತ್ತೆ ಅದ್ರ ಪ್ರಕಾರ ಮಾಡ್ಕೊಳ್ತಾ ಹೋಗ್ತೀವಿ. ಯಾವ್ದು ಡೆಬಿಟ್ ಸೈಡ್ ಬರುತ್ತೆ, ಯಾವ್ದು ಕ್ರೆಡಿಟ್ ಸೈಡ್ ಬರುತ್ತೆ, ನೀಟಾಗಿ ನಾವು ತಗೊಳ್ತಾ ಹೋದ್ರೆ ಆರಾಮಾಗಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ಥ್ಯಾಂಕ್ ಯು.